ಇದೆಲ್ಲ ನಾಟಕ ಕಂಡ್ಲ. ನಾವು ಮಿಡಲ್ ಕ್ಲಾಸ್ ಜನ ಅಲ್ಲ ಕಂಡ್ಲ, ನಾವು ಜಮೀನ್ದಾರರು. ನಿನಗ್ ಕಷ್ಟ ಗೊತ್ತಾಗ್ಲಿ ಅನ್ಬಿಟ್ಟು ನಾನು ಇಷ್ಟು ದಿನ ನಾಟಕ ಆಡ್ಬಿಟ್ಟೆ ಕಣಪ್ಪ. ಸಾರಿ ಕ್ಷಮಿಸ್ಬಿಡು. ನೋಡಿಲಿ 100 ಎಕರೆ ಜಮೀನಲ್ಲಿ ಕಾಫಿ ಟೀ ಬೆಳೆದಿದ್ದೀನಿ. ಮಂಡ್ಯ ಅಥವಾ 350 ಎಕರೆ ಜಮೀನು, ಬೆಂಗಳೂರು ಮೈಸೂರು ಸೇರಿ 69 ಮನೆ ಇದೆ ನಮ್ದು. ಅಷ್ಟೇ ಅಲ್ಲ, MG ರೋಡಲ್ಲಿ 4 ಕಾಂಪ್ಲೆಕ್ಸ್ ಇಟ್ಟಿವ್ನಿ. ಲೋ, ಇವೆಲ್ಲ ನಾಟಕ ಕಣೋ, ಇವೆಲ್ಲ ನಿಂದೆ ಕಂಡ ಆಸ್ತಿ. ಲೇ ಇವಳೆ, ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡ್ಕೊಬಿಡು. ನಾವು ಸದಾಶಿವನಗರದ ಮನೆಗೆ ಹೊಂಟೋಗ್ಬಿಡೋಣ. ಸಾಕು ಕಣಪ್ಪ ಈ ಕಷ್ಟ. ಸುಮ್ನಿರಪ್ಪ, ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಐತೆ. ನೀನು ಒಳ್ಳೆ ಮಾಡ್ ಮಧ್ಯಾಹ್ನ ಹೋಗಿ ಏನಾದ್ರು ಕೆಲಸ ಇದ್ರೆ ನೋಡೋಗು. ರೀ, ಸದಾಶಿವನಗರದ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ? ನಾನು ಸ್ವಿಮ್ಮಿಂಗ್ ಪೂಲ್ ಕಾಸ್ಟ್ಯೂಮ್ ತಗೋಬೇಕು. ಸ್ವಿಮ್ಮಿಂಗ್ ಪೂಲ್ ಅಲ್ಲ ಕಡೆ, ಇನ್ಫಿನಿಟ್ ಸ್ವಿಮ್ಮಿಂಗ್ ಪೂಲ್ ಅದೇ. ಹೋಗು ಎಲ್ಲ ಪ್ಯಾಕ್ ಮಾಡ್ಕೋ. ಮಜಾ ಮಾಡೋರಂತೆ. ಮುಗೀತು ಕಷ್ಟ. ಅಮ್ಮ ಸುಮ್ನಿರಮ್ಮ, ಅಪ್ಪ ತಮಾಷೆ ಮಾಡ್ತಾವ್ರೆ. ನಿನಗೆ ನಿಜ ಯಾವುದು ಸುಳ್ಳು ಯಾವುದು ಅಂತಾನು ಗೊತ್ತಾಗಲ್ವೇನಮ್ಮ? ನಿಂತಾವೇನಿಲ್ಲ ತಮಾಷೆ. ನನಗೆ ಇನ್ ಸ್ವಲ್ಪ ಹೊತ್ತಲ್ಲಿ ರೋಲ್ಸ್ ರೈಸ್ ಬರ್ತದೆ, ನಮ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ. ಹೋಗ್ಲಾ, ಬೇಗ ಪ್ಯಾಕ್ ಮಾಡ್ಕೊ ಹೋಗ್ಬಿಡು ಬಟ್ಟೆನ. ರೀ, 350 ಎಕರೆಲಿ ಸೊಪ್ಪು ಹೇಳ್ತಿದ್ದೀರಾ? ನಾನು ಸೊಪ್ಪು ಸಾಂಬಾರು ಮಾಡ್ಬೇಕು. ಇವಳು ಸೊಪ್ಪು ಸಾರು ಮಾತ್ರ ಬಿಡಲ್ಲ ಕಣಪ್ಪ. ಎಲ್ಲಾರ್ಗು ತಲೆ ಕೆಟ್ಟೋಗಿದೆ. ನೀನ್ ಸುಮ್ನಿರಮ್ಮ, ಇದೇನ್ ಫಿಲಮ್ ಕೆಟ್ಟೋಯ್ತಾ? ಇದೆಲ್ಲ ಆಗಲ್ಲ, ಸುಮ್ನಿರಮ್ಮ. ನೀನ್ ಅವ್ರಿಗೆ ಹೇಳಿದ್ನೆಲ್ಲ ನಂಬ್ಕೊ ಕೂತಿದ್ಯಲ್ಲ ನೀನೊಳ್ಳೆ. ಇವಾಗ ನೀನ್ ನನ್ನ ನಂಬೇಕು ಅಂತಂದ್ರೆ ಏನಪ್ಪ ಮಾಡ್ಲಿ ನಾನು? ನೀನ್ ಏನ್ ಹೇಳಿದ್ರು ನಾನ್ ನಂಬಲ್ಲ. ರೀ, 350 ಎಕರೆಲಿ ಕುರಿ ಸಾಕಿದ್ದೀರಾ? ನಮ್ಮ ಮನೆಗೆ ಯಾವ ದೃಷ್ಟಿನೂ ಬೀಳ್ತಿದ್ದಾಗೆ ಒಂದ್ ಮರಿ ಹೊಡೆದಾನ. ಐತೆ, ಒಂದು ಕೊಬ್ಬಿರ ಕುರಿ ಐತೆ. ಕಡಿಲೇಬೇಕು ಅದನ್ನ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡ್ತದೆ. ಓಕೆ ಅಪ್ಪ. ಹೊಡೆದಿಲ್ಲ, ಡೌ ಮಾಡಬೇಡ. ಇದೆಲ್ಲ ಏನು ಇಲ್ಲ ಅಂತ ಗೊತ್ತು ತಾನೇ? ಮತ್ತೆ ಯಾವ ಧೈರ್ಯದಲ್ಲಪ್ಪ ಕಂಡ್ ಟೀ ಸ್ಟಾಲ್ಗಳಲ್ಲಿ ಸಾಲ ಮಾಡ್ಕೊಂಡು ಡಿಗ್ರಿ ಮುಗಿದ್ರು 3 ವರ್ಷದಿಂದ ಯಾವುದೇ ಕೆಲಸ ಹುಡುಕ್ದೆ ಆ ಚಪ್ಪರ್ಗಳ ಜೊತೆ ಅಲಿತಾ ಇದೆಯಾ? ಮೊದಲು ಕೆಲಸ ಹುಡ್ಕೋ. ಈ ಸಲ ಬರೀ ತಮಾಷೆಲಿ ಹೇಳಿವ್ನಿ. ನೆಕ್ಸ್ಟ್ ಟೈಮ್ ಇವಾಗ್ಲೇ ಕೆಲಸ ಹುಡುಕ್ತೀನಿ. ಅವ್ರ ಜೊತೆ ಸೇರೋದೇ ಇಲ್ಲ ಇನ್ಮೇಲೆ ನಾನು. ಒಂದು ಸಲನಾದ್ರೂ ನೀವು ಹೇಳಿದ್ದೆಲ್ಲ ನಿಜ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೋಗಬಡಿದೆ. ನಾನೇ ಎಣ್ಣೆ ಹೊಡಿಯಕ್ಕೆ ಕಾಸಿಲ್ಲ ಅಂತಿದ್ರೆ ಬೇಕಂತೆ ಆಸ್ತಿ ಕನ್ಸ್ಕೊಂತ ಕೂತಿರೋ. ಕೆಲಸ ಹುಡುಕ್ಲಾ.